ದೇಶದ ಎರಡು ಪ್ರಮುಖ ಟೆಲಿಕಾಂ ಕಂಪನಿಗಳಾದ ರಿಲಯನ್ಸ್ ಜಿಯೋ ಮತ್ತು ಏರ್ಟೆಲ್ ಗ್ರಾಹಕರಿಗೆ ಆಘಾತವನ್ನು ನೀಡಿದೆ. ಜಿಯೋ ಮತ್ತು ಏರ್ಟೆಲ್ ಎರಡೂ ಕಂಪನಿಗಳು ಕೂಡ ತಮ್ಮ ಡಾಟಾ ಟಾರಿಫ್ ದರವನ್ನು ಹೆಚ್ಚಳ ಮಾಡಿವೆ. ಹೊಸ ದರ ಜುಲೈ 3ನೇ ತಾರೀಕಿನಿಂದ ಜಾರಿಗೆ ಬರಲಿದೆ, ಅನ್ವಯ ಆಗಲಿದೆ. ಮೊದಲಿಗೆ ಜಿಯೋ ಲೆಕ್ಕಾಚಾರ ನೋಡೋದಾದರೆ 2 GB ಡಾಟಾ 28 ದಿನದ 2 GB ಡಾಟಾಕ್ಕೆ ₹155 ಇತ್ತು, ಅದೀಗ ₹189 ಆಗಿದೆ. 1 GB ಡಾಟಾಕ್ಕೆ ₹209 ಇತ್ತು, ಅದೀಗ ₹249 ಆಗಿದೆ. 1.5 GB ಡಾಟಾಕ್ಕೆ ₹239 ಇತ್ತು, ಅದು ಈಗ ₹299 ಆಗಿದೆ. 2 GB ಡೇಟಾಕ್ಕೆ ₹299 ಇತ್ತು, ಅದು ಈಗ ₹349 ಆಗಿದೆ. 2.5 GB ಡೇಟಾಕ್ಕೆ ₹349 ಇತ್ತು, ಅದೀಗ ₹399 ಆಗಿದೆ. 3 GB ಡೇಟಾಕ್ಕೆ ₹399 ಇತ್ತು, ಅದು ಈಗ ₹449 ಆಗಿದೆ. ಇದು ಮಂತ್ಲಿ ಡಾಟಾ ಲೆಕ್ಕಾಚಾರ, 28 ದಿನಗಳ ಲೆಕ್ಕಾಚಾರ. ಇನ್ನು 2 ತಿಂಗಳು ಅಥವಾ 56 ದಿನಗಳ ಲೆಕ್ಕಾಚಾರ ನೋಡಿದ್ರೆ 1.5 GB ಡೇಟಾಕ್ಕೆ ₹479 ಇತ್ತು, ಅದು ₹579 ಹೆಚ್ಚಳ ಆಗಿದೆ, ನಿಯರ್ಲಿ ₹100 ಹೆಚ್ಚಳ ಆಗಿರುವಂಥದ್ದು. 2 GB ಡೇಟಾಕ್ಕೆ 2 ತಿಂಗಳಿಗೆ ₹533 ಇತ್ತು, ಅದೀಗ ₹629 ಹೆಚ್ಚಳ ಆಗಿದೆ. ಇನ್ನು 3 ತಿಂಗಳ ಡೇಟಾ ಲೆಕ್ಕಾಚಾರವನ್ನು ನೋಡಿದ್ರೆ 6 GB ಡೇಟಾಕ್ಕೆ 84 ದಿನಗಳು ವ್ಯಾಲಿಡಿಟಿ ₹395 ಇತ್ತು, ಅದನ್ನು ₹479ಗೆ ಹೆಚ್ಚಳ ಮಾಡಿದೆ ಜಿಯೋ. 1.5 GB ಡೇಟಾ ₹666 ಇತ್ತು, ಅದನ್ನೀಗ ₹799ಗೆ ಹೆಚ್ಚಳ ಮಾಡಲಾಗಿದೆ. ₹719 ಇತ್ತು 2 GB ಡೇಟಾ, ₹859ಗೆ ಹೆಚ್ಚಳ ಮಾಡಲಾಗಿದೆ. ₹999 3 GB ಡೇಟಾ, ಅದನ್ನು ಈಗ ₹1,199ಗೆ ಹೆಚ್ಚಳ ಮಾಡಲಾಗಿರುವಂಥದ್ದು. ಪೋಸ್ಟ್ ಪೇಯ್ಡ್ ₹299 30 GB ಡೇಟಾ ಇತ್ತು, ಅದಕ್ಕೆ ಈಗ ₹349 ಆಗಿದೆ. 75 GB ಅದಕ್ಕೆ ₹399 ಇತ್ತು, ಅದಕ್ಕೆ ಈಗ ₹449 ಹೆಚ್ಚಳ ಮಾಡಲಾಗಿರುವಂಥದ್ದು, ಅಷ್ಟಕ್ಕೆ ಹೆಚ್ಚಳ ಮಾಡಲಾಗಿದೆ. ಇದು ಜಿಯೋದ ಕತೆ. ಆದರೆ ಏರ್ಟೆಲ್ ಕೂಡ ತನ್ನ ದರವನ್ನು ಹೆಚ್ಚಳ ಮಾಡಿದೆ. 28 ದಿನದ 2 GB ಡೇಟಾ, ಅದಕ್ಕೆ ಅನ್ಲಿಮಿಟೆಡ್ ವಾಯ್ಸ್ ಪ್ಲ್ಯಾನ್ಸ್ ₹179 ಇತ್ತು, ಅದನ್ನು ₹199ಗೆ ಹೆಚ್ಚಳ ಮಾಡಲಾಗಿದೆ. ಅನ್ಲಿಮಿಟೆಡ್ ವಾಯ್ಸ್ ಪ್ಲ್ಯಾನ್ಸ್ನಲ್ಲಿ ₹455 84 ದಿನದ ಪ್ಲ್ಯಾನ್ ಇದು, ಅದಕ್ಕೆ ₹455 ಇತ್ತು, ಅದನ್ನು ₹509ಗೆ ಹೆಚ್ಚಳ ಮಾಡಲಾಗಿದೆ. ಇನ್ನು ಡೈಲಿ ಮಂತ್ಲಿ ಡಾಟಾ ಲೆಕ್ಕಾಚಾರಕ್ಕೆ ಬಂದರೆ ₹265 1 GB ಡೇಟಾ ₹299ಗೆ ಹೆಚ್ಚಳ ಆಗಿದೆ. 1.5 GB ಡೇಟಾ ₹299 ಇತ್ತು, ಅದು ₹349ಗೆ ಹೆಚ್ಚಳ ಆಗಿರುವಂಥದ್ದು. 2 GB ಡೇಟಾ ₹359 ಇತ್ತು, ಅದು ₹409ಗೆ ಹೆಚ್ಚಳ ಆಗಿದೆ. ₹399 3 GB ಡೇಟಾ, ಅದು ಈಗ ₹449ಗೆ ಹೆಚ್ಚಳ ಆಗಿರುವಂಥದ್ದು. ₹479 2 ತಿಂಗಳ ಡೇಟಾ ಲೆಕ್ಕಾಚಾರ. 1.5 GB ಅದು ಈಗ ₹579ಗೆ ಹೆಚ್ಚಳ ಆಗಿದೆ. ₹549 2 GB ಡೇಟಾ 2 ತಿಂಗಳ ಲೆಕ್ಕಾಚಾರ ₹649ಗೆ ಹೆಚ್ಚಳ ಆಗಿದೆ. ಇನ್ನು ಡಾಟಾ ಆ್ಯಡ್ ಆನ್ ₹19 ಇತ್ತು, 1 ಡೇಗೆ 1 GB ಡಾಟಾ ಸಿಗ್ತಿತ್ತು, ಅದಕ್ಕೆ ಈಗ ₹22 ಕೊಡಬೇಕು ಡಾಟಾ ಆ್ಯಡ್ ಆನ್ ಪ್ಲ್ಯಾನಿಗೆ. ₹29 ಇದ್ದಂತಹ 2 GB ಡಾಟಾ ಆ್ಯಡ್ ಆನ್ ಪ್ಲ್ಯಾನಿಗೆ ಈಗ ₹33 ಕೊಡಬೇಕು. ₹65 ಪ್ಲ್ಯಾನ್ ವ್ಯಾಲಿಡಿಟಿ 4 GB ಡೇಟಾ ಸಿಗ್ತಿತ್ತು, ಅದಕ್ಕೆ ಅದನ್ನೀಗ ₹77ಗೆ ಹೆಚ್ಚಳ ಮಾಡಲಾಗಿರುವಂಥದ್ದು. ಏರ್ಟೆಲ್ನವರು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಎವರೇಜ್ ರೆವಿನ್ಯೂ ಪರ್ ಯೂಸರ್ ಏನಿದೆ ಅದು ₹300ಗಿಂತ ಜಾಸ್ತಿ ಇರಬೇಕು ಕಂಪನಿಗಳಿಗೆ, ಇಲ್ಲದಿದ್ದರೆ ಸಸ್ಟೈನ್ ಮಾಡಲಿಕ್ಕೆ ಕಷ್ಟ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ. ನಾವು ಬಹಳ ವರ್ಷಗಳಿಂದ ಈ ವಾದವನ್ನು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಬೆಲೆ ಏರಿಕೆ ಅನಿವಾರ್ಯ ಎನ್ನುವಂತಹ ಹೆಲ್ದಿ ಬಿಸ್ನೆಸ್ ಮಾಡೆಲ್, ಫಿನಾನ್ಷಿಯಲಿ ಹೆಲ್ದಿ ಬಿಸ್ನೆಸ್ ಅಂದರೆ ಕಂಪನಿಗಳು ಹಣಕಾಸಿನ ಸ್ಥಿತಿಯಲ್ಲಿ ಕಂಪನಿಗಳ ಹಣಕಾಸಿನ ಸ್ಥಿತಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಒಬ್ಬ ಯೂಸರ್ನಿಂದ ಎವರೇಜ್ ರೆವಿನ್ಯೂ ಪರ್ ಯೂಸರ್, ಒಬ್ಬ ಸಾಮಾನ್ಯ ಬಳಕೆದಾರನಿಂದ ಸರಾಸರಿ ₹300 ರೆವಿನ್ಯೂ ಬರಬೇಕು. ಇಲ್ಲದೆ ಹೋದರೆ ಕಂಪನಿ ಆರ್ಥಿಕವಾಗಿ ಬಿಕ್ಕಟ್ಟಿಗೆ ಸಿಲುಕುತ್ತೆ ಎನ್ನುವಂಥ ವಾದವನ್ನು ಈ ಹಿಂದೆ ಏರ್ಟೆಲ್ ಮಾಡಿತ್ತು. ಸೊ ಅದರ ಆಧಾರದಲ್ಲಿ ಈಗ
ಜುಲೈ 3ನೇ ತಾರೀಕಿನಿಂದ ದರ ಹೆಚ್ಚಳ ಮಾಡಿರುವಂಥದ್ದು. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಈ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರು ಒಂದು ವಾದವನ್ನು ಮಾಡಿದರು. ನಮ್ಮ ಸರ್ಕಾರ ಬಂದ ಬಳಿಕ ಟೆಲಿಕಾಂ ದರ ತುಂಬ ಕಡಿಮೆ ಆಗಿದೆ ಅಂಥೇಳಿ. ಬಟ್ ನೋಡಿ, ನಿಯರ್ಲಿ 30, 40, 50 ರೂಪಾಯಿವರೆಗೆ ಹೆಚ್ಚಳ ಆಗಿರುವಂಥದ್ದು. ಪ್ಲಾನ್ ವೈಸು ಜಾಸ್ತಿ ಆಗಿರುವಂಥದ್ದು. ನಿಯರ್ಲಿ 21% 25% ಹೈಕ್ ಆಗಿದೆ. ಬೋತ್ ರಿಲಯನ್ಸ್ ಜಿಯೋ ಮತ್ತು ಏರ್ಟೆಲ್. ಜಿಯೋ ಮಾಡ್ತು ಅಂಥೇಳಿ ಏರ್ಟೆಲ್ ಅವರು ಮಾಡಿದ್ರು. ಜಿಯೋ ನಿನ್ನೆ ಅನೌನ್ಸ್ ಮಾಡ್ತು, ಏರ್ಟೆಲ್ ಇವತ್ತು ಅನೌನ್ಸ್ ಮಾಡ್ತು. ಇನ್ನು ಹಾಗೋ ಈಗೋ ಇರತಕ್ಕಂತಹ ವೋಡಾಫೋನ್ ಕೂಡ ತನ್ನ ಟಾರಿಫ್ ದರವನ್ನು ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ 3 ಜನ ಬಿಗ್ ಪ್ಲೇಯರ್ಸ್ ಇರುವಂಥದ್ದು. ಪ್ರೈವೇಟಲ್ಲಿ ಏರ್ಟೆಲ್ಲು ಮತ್ತು ರಿಲಯನ್ಸ್ ಜಿಯೋ, ಅವ್ರಿಗೆ ಕಾಂಪಿಟೇಟರ್ಸ್ ಇಲ್ಲ. ವೋಡಾಫೋನ್ ಇದೆ, ಅದು ಇದ್ದೂ ಇಲ್ದಂಗಿದೆ. BSNL ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಕಂಪನಿ. ಬಳಕೆದಾರರು ಬಳಕೆ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಆದರೆ ಪಾಪ BSNL ಅವರಿಗೆ, ಅವರು ಇನ್ನೂ ನಿದ್ರಾ ವ್ಯವಸ್ಥೆಯಿಂದ ಇನ್ನೂ ಹೊರ ಬಂದಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಬದಲಾವಣೆಗಳು ಏನಾಗ್ತಿದೆ ಆ ವ್ಯವಸ್ಥೆಯಿಂದ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ. ಸರ್ಕಾರ ದುಡ್ಡು ಪಂಪ್ ಮಾಡ್ತಾನೇ ಇದೆ BSNLಗೆ. ಪ್ರತಿ ವರ್ಷ ಪಂಪ್ ಮಾಡ್ತಿದ್ದಾರೆ, ಉದ್ಧಾರ ಆಗಬೇಕು BSNL ಅಂತೇಳಿ. ಬಿಗ್ ಕಾಂಪಿಟೇಟರ್ಸ್ ಅನಿವಾರ್ಯ ಜನಕ್ಕೆ ಏರ್ಟೆಲ್ಲು, ಇಲ್ಲದಿದ್ದರೆ ಜಿಯೋ. ಈಗ ಇಬ್ಬರು ಹೈಕ್ ಮಾಡಿರೋದ್ರಿಂದ ಬೇರೆ ಆಪ್ಷನ್ಸೇ ಇಲ್ಲ. ಈಗ ನಂದಿನಿ ಹಾಲಿನ ಪ್ಯಾಕೆಟ್ನಲ್ಲಿ 50 ಮಿಲಿ ಲೀಟರ್ ಜಾಸ್ತಿ ಹಾಲು ಕೊಟ್ಟು 2 ರೂಪಾಯಿ ಹೆಚ್ಚಳ ಮಾಡಿದ್ದಕ್ಕೆ ಆರ್ಥಿಕ ತಜ್ಞರು, ಅತ್ಯಂತ ಖ್ಯಾತನಾಮ ಆ್ಯಂಕರ್ಗಳೆಲ್ಲ ಏನೇನು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ಈಗ ಏನು ಹೇಳ್ತಾರೆ? ಅನಿವಾರ್ಯ. ಜಿಯೋನೂ ಜಾಸ್ತಿ ಆಗಿದೆ, ನಿನ್ನೆ ರಿಲಯನ್ಸ್ ಜಿಯೋ ತನ್ನ ಟಾರಿಫ್ ದರವನ್ನು ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ತುಂಬ ಜನ ಜಿಯೋ ಬಳಕೆದಾರರು ಹೇಳ್ತಾ ಇದ್ರು, ನಾವು ಏರ್ಟೆಲ್ಗೆ ಶಿಫ್ಟ್ ಆಗ್ತೀವಂತೆ. ಇವತ್ತು ಬೆಳಗ್ಗೆ ಏರ್ಟೆಲ್ಲೇ ಶಾಕ್ ಕೊಟ್ಟಿದೆ.